ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ನಾನು ಕಾವ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈ ವಿಡಿಯೋನ ಮಾರ್ನಿಂಗ್ ನೋಡ್ತಾ ಇದ್ದೀರಲ್ಲ ಅಂತ ಗೊತ್ತಿಲ್ಲ, ಬಟ್ ಇದು ನನಗೆ ಮಾರ್ನಿಂಗ್. ಫಸ್ಟ್ಲಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಫಸ್ಟ್ ವಿಡಿಯೋಗೆ ಬಂದಿದ್ದ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸ್ವಲ್ಪ ಎಸಿಟೇಷನ್ ಕೂಡ ಇತ್ತು, ಏನೋ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಏನಾಗುತ್ತೋ ಅಂತ. ಬಟ್ ವಿಡಿಯೋ ನೋಡಿದವ್ರು ಎಲ್ಲರೂ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ರಿ, ಕೀಪ್ ಗೋಯಿಂಗ್ ಅಂತ ಹೇಳಿದ್ರಿ, ಗುಡ್ ಟ್ರೈ ಅಂತ ಹೇಳಿದ್ರಿ. ಈ ಎಲ್ಲ ಮೆಸೇಜಸ್ ನೋಡಿ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು, ಗುಡ್ ಆ್ಯಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡಬೇಕು ಅಂತ ಜೋಶ್ ಬಂದಿದೆ. ಬನ್ನಿ ಇದೇ ಜೋಶಲ್ಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ನೈಲ್ ನೋಡಿ. ಈ ವಿಡಿಯೋದಲ್ಲಿ ನಾನು ನನ್ನ 9 ಮಂತ್ಸ್ ಬೇಬಿದು ರುಟೀನ್ ಹೇಗಿರುತ್ತೆ, ಹಾಗೆ ಅವಳಿಗೆ ನಾನು ಏನೇನು ಫುಡ್ ತಿನ್ನಿಸ್ತೀನಿ ಅಂತ ಹೇಳ್ತೀನಿ. ಯೂಶ್ವಲಿ ನಮ್ಮ ಪಾಪು ಮಾರ್ನಿಂಗ್ ಲೇಟಾಗಿ ಎದ್ದೇಳ್ತಾಳೆ, 9 to 10 ಬಿಟ್ವೀನಲ್ಲಿ. ಅದಕ್ಕೂ ಮುಂಚೆನೇ ನಮ್ಮ ಡೇ ಸ್ಟಾರ್ಟ್ ಆಗಿರುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಪಾಪು ಇದ್ಲು. ಇವತ್ತು ಸಂಡೇ, ಅವ್ರ ಪಪ್ಪ ಮನೇಲೇ ಇದ್ದಾರೆ, ಅದರಿಂದ ಅವ್ರ ಪಪ್ಪನೇ ಆಟ ಆಡಿಸ್ತಾ ಇದ್ದಾರೆ ಅವಳನ್ನ. ಪಾಪುಗೆ ಬ್ರೇಕ್ಫಾಸ್ಟ್ ಅವಕಾಡೋ ಇತ್ತು, ಅವಕಾಡೋ ತಿನ್ನಿಸ್ತಾ ಇದ್ದೆ. ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ. ಯೂಶ್ವಲಿ ಅವಳು ಮಾರ್ನಿಂಗ್ ಲೇಟಾಗಿ ಇದ್ದಾಳೋದ್ರಿಂದ ಅವಳಿಗೆ ಸ್ವಲ್ಪ ಲೈಟಾಗಿ ನಾನು ತಿಂಡಿ ತಿನ್ನಿಸ್ತೀನಿ. ಯಾಕಂದರೆ ಅವಳು ಅವಾಗ ತಾನೇ ಎದ್ದಿರ್ತಾಳಲ್ಲ, ಜಾಸ್ತಿನೂ ಕೂಡ ತಿನ್ನಲ್ಲ. ಅವಳು ಎದ್ದಿದ ತಕ್ಷಣ ಒಂದು ½ an hour ಗ್ಯಾಪ್ ಕೊಟ್ಬಿಟ್ಟು ಅವಳ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿ ತಿನ್ನಿಸ್ತೀನಿ. ಆಲ್ಮೋಸ್ಟ್ ಅವಳಿಗೆ ಮಾರ್ನಿಂಗ್ ಫ್ರೂಟ್ ತಿನ್ನಿಸ್ಬಿಡ್ತೀನಿ. ಏನು ಫ್ರೂಟ್ ಇರುತ್ತೆ ಅದನ್ನು ತಿನ್ನಿಸ್ತೀನಿ. ಅವಕಾಡೋ, ಬನಾನಾ, ಪಪಾಯ, ಆ್ಯಪಲ್ ಏನಿರುತ್ತೆ ಅದನ್ನು ತಿನ್ನಿಸ್ತೀನಿ, ತಿಂತಾಳೆ. ಆ್ಯಂಡ್ ಬ್ಲೂಬೆರಿ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೆ. ಅವಳಿಗೆ ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಳಿಗೆ ನಾನು ಮಿಕ್ಸರ್ ಏನೂ ಯೂಸ್ ಮಾಡ್ತಾ ಇಲ್ಲ. ಇದು ಅವಕಾಡೋ ಅಲ್ವಾ, ಸ್ವಲ್ಪ ಮಿಕ್ಸರ್ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ರೀಮಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಡಾಕ್ಟರ್ ಕೂಡ ಹೇಳಿತ್ತು ಅಷ್ಟೇ, 8 ಮಂತ್ ತನಕನೇ ಅಷ್ಟೇ ನೀವು ಮಿಕ್ಸರ್ ಇರ್ಬೋದು, ಬ್ಲೆಂಡರ್ ಇರ್ಬೋದು ಯೂಸ್ ಮಾಡಬೇಕಷ್ಟೆ. ಆಮೇಲೆ ಎಲ್ಲ ಏನೇ ಫುಡ್ ಕೊಡಬೇಕಾದ್ರೂ ಮ್ಯಾಶ್ ಮಾಡಿ, ಮ್ಯಾಶರ್ ಯೂಸ್ ಮಾಡ್ಕೊಂಡು ಮ್ಯಾಶ್ ಮಾಡಿ, ಇಲ್ಲ ಕೈಯಲ್ಲಿ ಮ್ಯಾಶ್ ಮಾಡಿ ತಿನ್ನಿಸ್ಬೇಕು. ಮಿಕ್ಸರ್ ಯೂಸ್ ಮಾಡಲೇಬಾರ್ದಂತ ಹೇಳಿದ್ದಾರೆ ಡಾಕ್ಟರ್. ಈ ಫ್ರೂಟ್ ಬಿಟ್ಟು ಬೇರೆ ಏನು ತಿನ್ನಿಸ್ತೀನಿ ಅಂತ ಅಂದರೆ, ಏನು ತರಕಾರಿ ಇರುತ್ತೆ, ಬಟಾಣಿ, ಬೀನ್ಸ್, ಕ್ಯಾರೆಟ್, ಅದನ್ನು ಬೇಯಿಸ್ಕೊಂಡು ಹುರಿದಿರೋ ರವೆನ ಸ್ವಲ್ಪ ಬೇಯಿಸ್ಕೊಂಡು, ಏನು ತರಕಾರಿ ಬೇಯಿಸ್ಕೊಂಡಿರ್ತೀನಿ ಅದನ್ನು ಮ್ಯಾಶ್ ಮಾಡಿ ರವೆ ಜೊತೆ ಬೇಯಿಸಿ ಚೆನ್ನಾಗಿ ತಿನ್ನಿಸ್ತೀನಿ. ಅದನ್ನು ಚೆನ್ನಾಗಿ ತಿಂತಾಳೆ. ಆ್ಯಂಡ್ ಇನ್ನೊಂದು ಹೋಮ್ ಮೇಡ್ ಸಲಾಡ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನೇ. ಇವಾಗೇನಾದರೂ ಅರ್ಜೆಂಟ್ ಇತ್ತು, ಇದೆಲ್ಲ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನೀರಿಗೆ ಮಿಕ್ಸ್ ಮಾಡಿ ಒಂದು 5 to 6-7 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ತಿನ್ನಿಸಿದ್ರೆ ಅವಳು ಬ್ರೇಕ್ಫಾಸ್ಟ್ ಮುಗ್ದೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಅದು ಇವಾಗ ಖಾಲಿಯಾಗಾಕಿದೆ, ಮತ್ತು ರೀಸ್ಟಾಕ್ ಮಾಡಬೇಕು. ಖಂಡಿತ ವೀಡಿಯೋ ಮಾಡಾಕ್ತೀನಿ. ಅದು ನನ್ನ ಮಗಳು ಫೇವ್ರೇಟ್ ಅಂತಲೇ ಹೇಳ್ಬೋದು. ಪಾಪುದು ಬ್ರೇಕ್ಫಾಸ್ಟ್ ಆಯಿತು, ನಮ್ಮದು ಎಲ್ಲ ಬ್ರೇಕ್ಫಾಸ್ಟ್ ಆಯಿತು. ಅಮೆಝಾನಿಂದ ಒಂದು ಆರ್ಡರ್ ಇತ್ತು, ಓಪನ್ ಮಾಡ್ತಾ ಇದ್ದೆ. ಫಿಲಿಪ್ಸ್ ಏರ್ ಬ್ರಷ್ ಆರ್ಡರ್ ಮಾಡಿದ್ದೆ. ನಂದು ಪ್ರೀವಿಯಸ್ ಏರ್ ಸ್ಟ್ರೈಟ್ನರ್ ಏನಿತ್ತು ಅದು ಹಾಳಾಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿದ್ದಾಗ ಒಂದು ಏರ್ ಸ್ಟ್ರೈಟ್ನರ್ ತೊಗೊಂಡಿದ್ದೆ. ಅದೇ ನನ್ನ ಫಸ್ಟ್ ಏರ್ ಸ್ಟ್ರೈಟ್ನರ್. ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ ಗೊತ್ತಾ. ಇವಾಗ್ಲೂ ಅದು ಹೀಟ್ ಆಗುತ್ತೆ, ವರ್ಕ್ ಆಗುತ್ತೆ. ಅದು ನಾನು ಹೋಮ್ ಟೋನಲ್ಲೇ ಇಟ್ಟಿದ್ದೀನಿ, ಅಲ್ಲೇನಾದರೂ ಹೋದಾಗ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗಲೂ ಸ್ಟ್ರೈಟ್ನಿಂಗ್ ಆಗುತ್ತೆ, ಇವಾಗಲೂ ಹೀಟ್ ಆಗುತ್ತೆ, ಚೆನ್ನಾಗಿದೆ ಅದು. ಅದು ಫಿಲಿಪ್ಸ್ ಬ್ರ್ಯಾಂಡೇ ಇರ್ಬೋದು ಅಂತ ಅಂದ್ಕೊತೀನಿ. ನಂದು ಪ್ರೀವಿಯಸ್ ಏರ್ ಸ್ಟ್ರೈಟ್ನರ್ ಏನಿತ್ತು ಅದು ವೈರ್ ಕಟ್ ಆಯಿತು. ಸೊ ಅದಕ್ಕೆ ಇದು ಬ್ರಷ್ ಅಲ್ವಾ, ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ಬ್ರಷ್ಷು. ಯಾರಿಗಾದರೂ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ, ಜೆನ್ಯೂನಾಗಿ ರಿವ್ಯೂ ಕೊಡ್ತೀನಿ. ಅದಕ್ಕೆ ನಮ್ಮ ಪಾಪಗೆ ಇಷ್ಟೊಂದು ಕೂದಲು. ನಾನು ಚೆನ್ನಾಗಿ ಸ್ಟೈಲ್ ಮಾಡ್ತೀನಿ, ಚೆನ್ನಾಗಿ ಅವಳಿಗೆ ರೆಡಿ ಮಾಡ್ತೀನಿ.
ಅಂತ ಅಲ್ವಾ? ನಮ್ಮ ಪಾಪುಗೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆಲ್ಲ ನಂಗೆ ನೆನಪಾಗುತ್ತೆ. ನಾವು ಚಿಕ್ಕವರಿದ್ದಾಗ ಒಂದು ಬಾರ್ಬಿ ಡಾಲ್ ಸಿಕ್ಕಿದ್ರೆ ಸಾಕು, ಅದಕ್ಕೇನು ಹೇರ್ ಸ್ಟೈಲ್ ಮಾಡೋದು ಕೇಳ್ತೀರಾ, ಬಟ್ಟೆ ಹೊಲಿಯೋದು ಕೇಳ್ತೀರಾ, ರೆಡಿ ಮಾಡೋದು ಕೇಳ್ತೀರಾ. ಇವಾಗ ನನ್ನ ಮಗಳಿಗೆ ಗೊಂಬೆ ಥರ ಇದ್ದಾಳೆ ಆ್ಯಂಡ್ ಅಷ್ಟು ಚೆನ್ನಾಗಿ ಅವಳಿಗೆ ಕೂದಲಿದೆ. ಅವಳಿಗೆ ಹೇರ್ ಸ್ಟೈಲ್ ಮಾಡೋದೇ ಇವಾಗ ನನ್ನ ಫೇವ್ರೆಟ್ ಕೆಲಸ ಆಗೋಗಿದೆ. ಆ್ಯಕ್ಚುಲಿ ಫುಲ್ ಟೈಮ್ ಅಂತಲೇ ಹೇಳ್ಬೋದು. ಪಾಪು ತಿಂಡಿ ತಿಂದಾದಮೇಲೆ ಸ್ವಲ್ಪ ಹೊತ್ತಾದರೂ ಅವಳು ಮಲ್ಕೊಳ್ಳೇಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಆದ್ರೂ ಅವಳು ಮಲಗಿ ಎದ್ದಾಯಿತು. ಅವಳಿಗೆ ರೆಡಿ ಮಾಡ್ತಾಯಿದ್ವಿ, ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಅಂತ. ಕೈ ತೆಗಿ, ಬೇಡ ಮಗಳೇ, ಬೇಡ ಪಾಪು. ಚಿನ್ನಮ್ಮ ಎಲ್ಲಿ ಹೋಗ್ತಿದ್ದೀವಿ? ಗ್ರಾಸರೀಸ್ ತೊಗೊಳಕ್ಕೆ ಎಲ್ಲೋಗ್ತೀವಿ ಇವಾಗ? ಹೋಗಮ್ಮ ಅಂಗಡಿಗೆ ತಗೊಂಬನ್ನಿ, ಹೋಗಿ ಸಾಮಾನು ತಗೊಂಬನ್ನಿ, ಹೋಗಿ ಬನ್ನಿ, ಕೊಡಿ ಕೊಡಿ. ಗುಡ್ ಗರ್ಲ್. ಮನೆಗೆ ಸ್ವಲ್ಪ ಗ್ರಾಸರೀಸ್ ತರಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ APMCಗೆ. ಇಲ್ಲಿ APMC ತುಂಬಾ ದೊಡ್ಡದಿದೆ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು. 2 ವೀಲರಲ್ಲಿ ಹೋಗ್ತಿರೋದ್ರಿಂದ ನಾನು ಕ್ಯಾರಿ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಪಾಪುದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. 2 ವೀಲರಲ್ಲಿ ಹೋಗ್ತೀವಿ ಅಂದರೆ ಮೊದಲು ಸೇಫ್ಟಿ ಇಂಪಾರ್ಟೆಂಟ್ ಗೊತ್ತೇ ಇರುತ್ತೆ. ಅದರಲ್ಲೂ ಇಷ್ಟು ಚಿಕ್ಕ ಮಕ್ಕಳು ಸುಮ್ಮನೆ ಅಂತೂ ಕೂರೋದಿಲ್ಲ, ಆ ಕಡೆ ಆಡ್ತಿರ್ತಾರೆ, ನಿಗ್ರಾಡ್ತಾರೆ. ಈ ಕ್ಯಾರಿ ಬ್ಯಾಗ್ ಹಾಕ್ಕೊಳ್ಳೋದ್ರಿಂದ ಎಷ್ಟು ಸೇಫ್ಟಿ ಇದೆ ಅಂತ ಅಂದರೆ ಆರಾಮ್ಸೆ ನಾವು ಆರಾಮಾಗಿ ಕೂತ್ಕೋಬೋದು, ಪಾಪುಗೂ ಕಂಫರ್ಟಬಲ್ ಇರುತ್ತೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಅವಳು 6 ಮಂತ್ಸ್ ತನಕ ವ್ಯಾಕ್ಸಿನೇಷನ್ಗೆ ಅಷ್ಟೇ ಹಾಸ್ಪಿಟ್ಲಲ್ಲಿ ಹೋಗ್ಬೇಕಾದ್ರೆ 4 ವೀಲರಲ್ಲಿ ಹೋಗ್ತಾ ಇದ್ವಿ. 6 ಮಂತ್ಸ್ ಆದಮೇಲೆ ಮುಂಬೈಗೆ ಬಂದಮೇಲೆ ನಾನು ಇಲ್ಲೇ ಅಕ್ಕಪಕ್ಕ ಅಂಗಡಿಗೆ, ಮಾಲ್ಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತ, 2 ವೀಲರಲ್ಲಿ ಹೋಗ್ಬೇಕಂತ ಅಂದರೆ ಇದೇ ಥರ ಕ್ಯಾರಿ ಬ್ಯಾಗ್ ಹಾಕ್ಕೊಂಡೆ ನಾನು ಹೋಗೋದು. ಇಲ್ಲಿಂದ ಸ್ಟಾರ್ಟ್ APMC. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತಾಲೂಕಲ್ಲೇ. ನಮ್ಮೂರಲ್ಲೆಲ್ಲ ಇದೊಂದು ಬ್ಲಾಕ್ ಏನಿದೆ ಅದು ಕಂಪ್ಲೀಟ್ APMC ಅಂತಲೇ ಹೇಳ್ಬೋದು. ಇಲ್ಲಿರೋ APMC ತುಂಬಾ ದೊಡ್ಡದು. ಇಲ್ಲೆಲ್ಲ ಸಪ್ರೇಟ್ ಬ್ಲಾಕ್ಸ್ ಇರುತ್ತೆ. ವೆಜಿಟೇಬಲ್ಗೆ ಸಪ್ರೇಟ್ ಬ್ಲಾಕ್, ಫ್ರೂಟ್ಸ್ಗೆ ಸಪ್ರೇಟ್ ಬ್ಲಾಕ್, ಗ್ರಾಸರೀಸ್ಗೆ ಸಪ್ರೇಟ್ ಬ್ಲಾಕ್ ಅಂತ. ನಮಗೆ ಈ APMC ಹತ್ರ ಇರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಅದು ಗೇಟ್ ಇದೆಯಲ್ಲ, ಅದು ಕಂಪ್ಲೀಟ್ ಬ್ಲಾಕ್ ಬಂದು ಫ್ರೂಟ್ಸ್ದು. ನೆಕ್ಸ್ಟ್ ಗೇಟ್ ಏನು ಬಂದು ಅದೆಲ್ಲ ವೆಜಿಟೇಬಲ್ಸ್ಗೆ. ನಾವು ಹೋಗ್ತಾ ಇರೋದು ಗ್ರಾಸರೀಸ್ಗಲ್ವಾ, ಅದನ್ನು ಮಸಾಲಾ ಬ್ಲಾಕ್ ಅಂತ ಏನೋ ಕರೀತಾರೆ. ಇದು ಸ್ಟಾರ್ಟಿಂಗ್ ಇರೋದೆಲ್ಲ ಅಕ್ಕಿ ಅಂಗಡಿ. ಎಲ್ಲ ಅಂಗಡಿಗಳಿಗೂ ಒಂದೊಂದು ನಂಬರ್ ಕೊಟ್ಬಿಟ್ಟಿರ್ತಾರೆ ಸ್ಟೋರ್ದು ಅಂತ ಹೇಳ್ಬಿಟ್ಟು. ಈ ಥರ ಸಿಸ್ಟಮ್ ನಾನು ಎಲ್ಲೂ ನೋಡೇ ಇರಲಿಲ್ಲ, ಚೆನ್ನಾಗಿದೆ ಒಂಥರ. ಈ APMC ಇರೋದು ವಾಶಿ ನವಿ ಮುಂಬೈಯಲ್ಲಿ. ಎಲ್ಲ ಒಂದೇ ಕಡೆ ಸಿಗುತ್ತೆ, ಬೇರೆ ಎಲ್ಲೂ ಹೋಗೋ ಅವಶ್ಯಕತೆಯೇ ಇಲ್ಲ. ಚೆನ್ನಾಗಿದೆ. ಇದೊಂಥರ ಕಾಂಪ್ಲೆಕ್ಸ್ ಥರ. ಈ ಕಾಂಪ್ಲೆಕ್ಸ್ ಒಳಗಡೆ ತುಂಬಾ ಅಂಗಡಿಗಳಿದೆ, ತೋರಿಸ್ತೀನಿ ನಾನು. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸು, ಗ್ರಾಸರೀಸ್ ಅಂಗಡಿ, ಏನು ನಮ್ಮ ಕಡೆ ಅಂತ ಹೇಳ್ತಾರೆ ರೇಷನ್ ಅಂಗಡಿ, ಆ ಥರ ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ನಾವು ಯೂಶ್ವಲಿ ಹೋಗೋ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಡಿಫ್ರೆಂಟ್ ಕ್ವಾಲಿಟಿ ಇಟ್ಟಿರ್ತಾರೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತರ ಸಗ್ರಿಗೇಟ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ. ಅದರಲ್ಲಿ ನಾವು ಯಾವ ಕ್ವಾಲಿಟಿ ಬೇಕಂತ ಹೇಳಿ ಅವ್ರಿಗೆ ಹೇಳಿದ್ರೆ ಬಿಲ್ ಹಾಕ್ಬಿಟ್ಟು ಕೊಡ್ತಾರೆ. ನಮ್ಮದು ಗ್ರಾಸರೀಸ್ ಲಿಸ್ಟ್ ಏನಿತ್ತು ಕೊಟ್ವಿ, ಬಿಲ್ ಹಾಕ್ಕೊಟ್ರು. ಪ್ಯಾಕಿಂಗಿಗೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಿಮಗೆಲ್ಲ ತೋರಿಸೋಣ, ವೀಡಿಯೋ ಮಾಡ್ಕೊಂಬರೋಣ ಅಂತ ಸ್ವಲ್ಪ ಅಲ್ಲಿ ತನಕ ನೆಟ್ಕೊಂಡು ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ, ಎಲ್ಲ ಥರ ವೆರೈಟೀಸ್ ಇಟ್ಟಿರ್ತಾರೆ ಇಲ್ಲಿ. ಅದೇ ಥರ ಕ್ವಾಲಿಟಿ ವೈಸ್ ಇಟ್ಟಿರ್ತಾರೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ಕ್ವಾಲಿಟಿ ಬೇಕೋ ಅದನ್ನು ನಾವು ಚೂಸ್ ಮಾಡಿಕೊಂಡು ತೊಗೋಬೋದು. ನಾವು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲೇ ತೊಗೊಳೋದು. ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಈ ನಾರ್ಮಲ್ ಏನು ಇವಾಗ ಸೋಪು, ಶಾಂಪು, ಪೇಸ್ಟ್ ಅದೆಲ್ಲ ಏನಿರುತ್ತೆ ಅದನ್ನು ಸೂಪರ್ ಮಾರ್ಕೆಟಲ್ಲಿ ತೊಗೋತೀವಿ. ಮಿಕ್ಕಿದ್ದೆಲ್ಲ ಗ್ರಾಸರೀಸ್ ಇಲ್ಲೇ ತೊಗೊತೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಾಯಿತು, ಹೋಗ್ತಾ ಇದ್ದೀವಿ. ಇಲ್ಲಿ ಕಾಂಪ್ಲೆಕ್ಸ್ ಏನಿದೆ, ನಾನು ತೋರಿಸಿದೆಲ್ಲ ಕಾಂಪ್ಲೆಕ್ಸು, ಅದ್ರ ಎದುರುಗಡೆನೇ ಅಪೋಸಿಟೇ ಇನ್ನೊಂದು ಕಾಂಪ್ಲೆಕ್ಸ್ ಇದೆ. ಅದು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ.
ಹೋಗಿದ್ದು 1 ಅವರಲ್ಲೇ ಮುಗೀತು ಶಾಪಿಂಗ್. ವಾಪಸ್ ಆಗ್ತಾ ಇದ್ದೀವಿ ಮನೆಗೆ. ಇಲ್ಲಿ ನವಿ ಮುಂಬೈಲೆಲ್ಲ ಅಂದ್ರೇನು ನಮ್ಮೂರ ಸೈಡ್ ಥರ ಇಂಡಿಪೆಂಡೆಂಟ್ ಮನೆಗಳು ಇರಲ್ಲ ಜಾಸ್ತಿ, ಎಲ್ಲ ಅಪಾರ್ಟ್ಮೆಂಟ್ಸ್ಗಳೇ ಇರುತ್ತೆ. ಮನೆಗೆ ಬಂದ್ವಿ. ಪಾಪು ಕೂಡ ಮಲ್ಕೊಂಡ್ಳು. ಸ್ಕೂಟಿಲಿ ಹೋಗಿ ಬರೋ ಅಷ್ಟರಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ ಪಾಪು. ಪಾಪುನ ಮಲಗಿಸ್ಬಿಟ್ಟು ಅವಳಿಗೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಅವಳಿಗೆ ಕಿಚಡಿ ಟೈಪ್ ಮಾಡೋಣ ಅಂತ ಇಲ್ಲಿ 2 ಸ್ಪೂನ್ ರೈಸ್ ಹಾಕ್ಕೊತಿದ್ದೀನಿ, 1 ಸ್ಪೂನ್ ತೂರ್ ದಾಲ್ ತೊಗರಿಬೇಳೆ, 1 ಸ್ಪೂನ್ ಮೈಸೂರು ಬೇಳೆ. ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ. ಒಂದು 2-3 ಸಲ ತೊಳ್ಕೊಬೇಕು. ಅದು ವೈಟಾಗಿ ತಿಳಿ ನೀರು ಕಾಣಿಸೋ ತನಕ ಚೆನ್ನಾಗಿ ತೊಳ್ಕೊಬೇಕು. ಅವಳನ್ನ ಮಲಗಿಸ್ಬಿಟ್ಟು ಅವಳಿಗೆ ಊಟ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲೇ ಎದ್ಬಿಟ್ಲು. ಅವಳಿಗೆ ನಾನು ಪಕ್ಕ ಇದ್ದರೆ ಮಲ್ಕೋತಾಳೆ, ನಾನು ಎದ್ದು ಬಂದರೆ ಎದ್ದೇ ಬಿಡ್ತಾಳೆ. ಆಡ್ತಾ ಇದ್ದಾಳೆ. ನಾನು ಕೊಡು 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 ಮಮ್ಮಿ ಕೊಡು. ಥ್ಯಾಂಕ್ ಯು. ರೈಸು ಬೇಳೆ ತೊಳೆದಿಟ್ಟಿದ್ದೆ. ಇವಾಗ ನನ್ನ ಹತ್ರ ಏನು ವೆಜಿಟೇಬಲ್ಸ್ ಇದೆ ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್, ಆಲೂಗೆಡ್ಡೆ. ಇದಕ್ಕೆ ನೀವು ಬೇರೆ ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದಿರುತ್ತೆ, ಬ್ರೊಕೋಲಿ ಇರ್ಬೋದು, ಕುಂಬಳಕಾಯಿ, ಯಾವುದು ಬಟಾಣಿ, ಯಾವ ಸೇಫ್ ತರಕಾರಿ ಎಲ್ಲ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಅಟ್ ಎ ಟೈಮ್ ಒಂದು 3-2 ವೆಜಿಟೇಬಲ್ ಮಿಕ್ಸ್ ಮಾಡ್ಬೋದು. ನೆನಪಿರಲಿ, ನನ್ನ ಮಗಳಿಗೆ 9 ತಿಂಗಳು ಕಂಪ್ಲೀಟ್ ಆಗಿದೆ. ಇದು 9 ತಿಂಗಳು ಬೇಬಿಗೆ ಅಂದರೆ ನಾನು ಈ ರೊಟೀನ ಅವಳು 8 ಮಂತ್ಸ್ ಇದ್ದಾಗಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. 6-7 ಮಂತ್ಸ್ ಬೇಬಿಗೆ ಚೇಂಜ್ ಇರುತ್ತೆ. ನಮ್ಮ ಪಾಪು 6 ಮಂತ್ ಇದ್ದಾಗ ಯಾವ ಥರ ಫುಡ್ ಕೊಡ್ತಿದ್ದೆ ಅದನ್ನು ಇನ್ನೊಂದು ಸಪ್ರೇಟ್ ವೀಡಿಯೋನೇ ಮಾಡಿ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಬೇಗ. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತ ಇದ್ದೀನಿ. ತುಪ್ಪಕ್ಕೆ ಒಂದು ಸ್ವಲ್ಪ 1-2 ಮೆಣಸು, ಜೀರಿಗೆನ ಪೌಡರ್ ಮಾಡಿಬಿಟ್ಟು ಫ್ಲೇವರ್ಗೆ ಒಗ್ಗರಣೆ ಟೈಪ್ ಹಾಕ್ತಾಯಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ಹಾಕಿ ಸಾರ್ಟ್ ಮಾಡಿ ಅಕ್ಕಿ ಬೇಳೆ ಎಲ್ಲ ಹಾಕ್ಬಿಟ್ಟು ವಿಷಲ್ ಹಾಕಿಸ್ತೀನಿ. ನಾವು ಮಕ್ಕಳಿಗೆ ಏನು ಫುಡ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಅವರು 3 ಹೊತ್ತು ತಿಂತಾರೆ, ನಾವು 3 ಹೊತ್ತು ತಿನ್ನಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವೇನು ತಿನ್ನಿಸ್ತಾ ಇದ್ದೀವಿ, ನಾವು ತಿನ್ನಿಸ್ತಿರೋ ಫುಡ್ಡಲ್ಲಿ ಪ್ರೋಟೀನ್ ಸಿಗ್ತಾ ಇದೆಯಾ, ವಿಟಮಿನ್ ಸಿಗ್ತಿದೆಯಾ, ಕಾರ್ಬೋಹೈಡ್ರೇಟ್ಸ್ ಇದೆಯಾ, ಎಲ್ಲ ಬ್ಯಾಲೆನ್ಸ್ ಆಗಿದೆಯಾ ಅಂತ ತಿಳ್ಕೊಂಡು ನಾವು ಮಕ್ಕಳಿಗೆ ಫುಡ್ ಪ್ರಿಪೇರ್ ಮಾಡಬೇಕು. ಅದರಿಂದ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಅದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಯಾಕಂದರೆ ಪಾಪುಗೆ ತಿನ್ನಿಸೋದಲ್ವ, ತುಂಬ ಚೆನ್ನಾಗಿ ಬೆಂದ್ರೂ ಏನೂ ತೊಂದರೆ ಇಲ್ಲ. ಬೆಂದಷ್ಟು ಒಳ್ಳೆಯದೇ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ 7 ಮಂತಿಂದ ಅವಳದು ಇದೇ ರೂಟೀನ್ ಇದೆ. ಇನ್ನು ಪಾಪು ನೀರು ಕುಡಿಸೋದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ಅವಳದು ಬಾಟಲ್ಗೆ ನೀರು ಫಿಲ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ದಟ್ ಪದೇ ನೀರು ಕಾಯಿಸ್ಕೋಬೇಕು, ಅದು ತಣ್ಣಗಾಗೋ ತನಕ ಕಾಯಬೇಕು, ಅವಳಿಗೆ ಕುಡಿಸ್ಬೇಕು ಅನ್ನೋದಿರಲ್ಲ ಅಂತ. ಬೇಕಾದಾಗ ಅವಳ ಬಾಟಲಿಂದ ನೀರು ಹಾಕ್ಕೊಂಡು ಕುಡಿಸ್ತೀನಿ. 6 ಮಂತ್ ಆದಮೇಲೆ ಸಾಲಿಡ್ ಶುರು ಮಾಡಿದಾಗಲಿಂದ ಅವಳಿಗೆ ಊಟ ಆದಮೇಲೆ ನಾನು ನೀರು ಆಫರ್ ಮಾಡ್ತಾಯಿದ್ದೆ. ಅವಳದು ಲೋಟಕ್ಕೇನಿದೆ ನೀರು ಹಾಕ್ಬಿಟ್ಟು ಅವಳಿಗೆ ಕುಡಿಯೋದಕ್ಕೆ ಬಾಯಿ ಹತ್ರ ಹಿಡಿತಾ ಇದ್ದೆ. ಕುಡಿದ್ರೆ ಕುಡಿಸ್ತಾ ಇದ್ದೆ, ಕುಡಿಲ್ಲ ಅಂದರೆ ಬಿಡ್ತಾ ಇದ್ದೆ. ಏನು ಫೋರ್ಸ್ ಮಾಡ್ತಾ ಇರಲಿಲ್ಲ ನಾನು. ಸಮ್ಟೈಮ್ಸ್ ಕುಡಿತಾ ಇದ್ಲು, ಸಮ್ಟೈಮ್ಸ್ ಕುಡಿತಾ ಇರಲಿಲ್ಲ. ಡಾಕ್ಟರ್ ಕೂಡ ಹೇಳಿದರು, ಹಾಲು ಕುಡಿಯೋದ್ರಿಂದ ನೀರು ಕುಡಿಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಾಲಲ್ಲೇ ನೀರು ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ.
ಸ್ಟ್ರೈಟ್ ಇದೆ. ಹ್ಞೂ ಅಮ್ಮ ಬೇಡ, ಅಮ್ಮ ಬೇಡ, ಇಲ್ಲಿ ಬೇಡ. ಅಯ್ಯೋ ಪುಟಾಣಿ ನೋಡಿ, ಅಲ್ಲಿ ನಂಗೆ ಗೊತ್ತೇ ಇಲ್ಲ, ಅಲ್ಲಿ ಕಣ್ಕೊಬ್ಬ ಬಿದ್ದಿದೆ ಅವಳ್ದು. ಯಾವಾಗ ಬಿದ್ದಿತ್ತದು? ಏನಪ್ಪ ಈಗ ತಗೊಳಕ್ ಬಂದವಳ ನೋಡಿ ಅವಳು. ಅಯ್ಯೋ ಪೌಡ್ರ್ ಹುಡ್ಕೊಡೋಣ ಹಂಗೆ ಪೌಡ್ರ್. ಯಾವಾಗಲೂ ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಆಟಾಡಿ ಮಲ್ಕೋತಾಳೆ ಪಾಪು. ಇವತ್ತು ಅವ್ರ ಪಪ್ಪ ಇರೋದ್ರಿಂದ ಮಲ್ಕೊಂಡಿರಲಿಲ್ಲ, ಆಟ ಆಡ್ತಾ ಇದ್ಲು. ಆ್ಯಂಡ್ ಫ್ರೆಂಡ್ಸ್ ಕೂಡ ಬರ್ತೀವಿ ಅಂತ ಹೇಳಿದರು ಪಾಪು ನೋಡೋದಕ್ಕೆ. ಅದಕ್ಕೆ ಕ್ವಿಕ್ಕಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ವಿ, ಸ್ವಲ್ಪ ಪುರಿ ಒಗ್ಗರಣೆ, ಹಂಗೆ ಟೀ ಮಾಡಿದ್ವಿ. ಕೂದಲು ಮುಟ್ಬಿಟ್ರ ಆಂಟಿ? ಓಹೋ ಆಂಟಿ, ನಾವು ಕೂದಲು ಮುಟ್ಬಿಟ್ರ ನೀವು? ನನ್ ಸಿಲ್ಕಿ ಕೂದಲು ಹೇಗೆ ಮುಟ್ಬಿಟ್ರಿ ನೀವು? ನನ್ನ ಅಡ್ವರ್ಟೈಸಿಗೆಲ್ಲ ಕೊಟ್ಟು ಊಟದ ಟೈಮ್ ಆಗೇ ಹೋಯಿತು. ರಾತ್ರಿ ಊಟಕ್ಕೆ ಪಾಪುಗೆ ಏನು ತಿನ್ನಿಸ್ತೆ ಅಂತ ಅಂದರೆ ರಾಗಿ ಸರಿ. ಇದನ್ನು ಕೂಡ ನಾನೇ ಪ್ರಿಪೇರ್ ಮಾಡಿರೋದು. ಅವಳು 6 ಮಂತ್ ಇದ್ದಾಗ ಬೇರೆ ಟೈಪ್ ಮಾಡಿದ್ದೆ, ಅಂದರೆ ರಾಗಿ ಮತ್ತು ಸ್ವಲ್ಪ ಹೆಸರು ಕಾಳು. ಆ ರೆಸಿಪಿ ಏನಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಇದು ಹೊಸ್ದಾಗಿ ಪ್ರಿಪೇರ್ ಮಾಡಿರೋದು. ಇದಕ್ಕೆ ರಾಗಿ, ಸ್ವಲ್ಪ ಗೋಧಿ, ಸ್ವಲ್ಪ ಜೋಳ ಮತ್ತು ಬೇರೆ ಕಾಳುಗಳೆಲ್ಲ ಆಡ್ಬಿಟ್ಟು ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನನ್ನ ಮಗಳು ಫೇವ್ರೆಟ್ ಅಂತಲೇ ಹೇಳ್ಬೋದು. ಏನೂ ಫೋರ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಫಟಾಫಟ್ ಅಂತ ತಿಂದು ಮುಗಿಸ್ಬಿಡ್ತಾಳೆ. ಐರನ್ದು ನಮ್ಮ ಫ್ರೆಂಡು ಕೇಳ್ತಿದ್ರು, ಐರನ್ದು 1 ಅವರ್ ಡ್ಯೂರೇಷನ್ ಮೈಂಟೈನ್ ಮಾಡಬೇಕು ಮತ್ತು ಟಂಗ್ ಕ್ಲೀನ್ ಎಲ್ಲ ಮಾಡಬೇಕು, ಹೇಗೆ ಮೈಂಟೈನ್ ಮಾಡ್ತೀರಾ ಅಂತ ಕೇಳಿದ್ರು ಪ್ರಶಾಂತ್ ಅಂತ. ಅವ್ರ ಪಾಪು ಈಗ 6 ತಿಂಗಳು. ನಾನು ಇರೋದೇ ಹೇಳಿದೆ, ನಮಗೂ ಒಂದೊಂದ್ಸಲ ಆಗಲ್ಲ 1 ಅವರ್ ಗ್ಯಾಪ್ ಕೊಡೋಕ್ಕೆ. ಕೆಲವು ಸಲ 50 ಮಿನಿಟ್ಸ್ 45 ಮಿನಿಟ್ಸು ಆಗಿರುತ್ತೆ, ಕೆಲವು ಸಲ ಮಿಸ್ಸು ಆಗಿಬಿಡುತ್ತೆ. ಮಧ್ಯದಲ್ಲಿ ಪಾಪು ಫೀಡ್ ಮಾಡಿಸ್ಕೊಂಡ್ಬಿಡ್ತಾಳೆ. ಸ್ಕಿಪ್ಪು ಮಾಡಿದ್ದೀವಿ, ಬಟ್ ಇಟ್ಸ್ ಓಕೆ. ನಾವು ಕಂಟಿನ್ಯೂ ಅದು ಸ್ಕಿಪ್ ಆಗಿದೆ ಅಂತ ನಾವು ಇದು ಮಾಡ್ಕೊಳೋದು ಬೇಡ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರಬೇಕು. ಈ ರಾಗಿ ಸರಿ ಏನಿದೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ಪಾಪಕ್ಕೆ ಕೊಡ್ತಿರೋದ್ರಿಂದ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಮೇಕ್ ಶ್ಯೂರ್ ಚೆನ್ನಾಗಿ ಬೇಯಿಸಿದ್ದೀರಾ ಅಂತ ಹೇಳ್ಬಿಟ್ಟು. ರಾಗಿ ಸರಿ ಪ್ರಿಪೇರ್ ಮಾಡಿದ ಮೇಲೆ ಅದನ್ನು ಪ್ಲೇಟ್ ಮುಚ್ಚಿ ತಣ್ಣಗಾಗಿ ಬಿಡಿ ಸ್ವಲ್ಪ ಹೊತ್ತು, ಯಾಕಂದರೆ ಪ್ಲೇಟ್ ಮುಚ್ಚಿದ್ರೆ ಅದ್ರ ಮೇಲೆ ಕೆನೆ ಕಟ್ಟಲ್ಲ. ಕೆನೆ ಕಟ್ಟಿದರೆ ಪಾಪಕ್ಕೆ ತಿನ್ಸೋದಕ್ಕೆ ಒಂಥರ ಹಿಂಸೆ ಆಗುತ್ತೆ, ಗಂಟು ಕಣ್ತರ. ಪಾಪನೂ ಇಷ್ಟಪಡಲ್ಲ ತಿನ್ನೋದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ರಾತ್ರಿ ಊಟ. ಮುದ್ದೆ ಮತ್ತು ಮೊಳಕೆ ಹುಳ್ಳಿಕಾಳು ಸಾಂಬಾರು, ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.